ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದ್ವಿತ್ತ. ಏನಪ್ಪ ಬಿಗ್ ಬಾಸ್ ಬಗ್ಗೆ ಇನ್ನೂ ಮುಗಿಲಿಲ್ವ ನಿಮ್ಮ ಕತೆ ಅಂತ ನೀವು ಕೇಳ್ಬೋದು. ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಬಿಗ್ ಬಾಸ್ ಟಾಪಿಕನ್ನು ಎತ್ಕೊಂಡು ಬಂದಿದ್ದೀನಿ. ಬಹುಶಃ ಎಲ್ರಿಗೂ ಗೊತ್ತಾಗಿರ್ಬೋದು ಈಗ ಯಾವ ಟಾಪಿಕ್ನ ಮಾತಾಡೋಕ್ಕೆ ಬಂದಿದ್ದೀನಿ ನಾನು ಅಂತ. ಬಿಗ್ ಬಾಸಿಗೆ ಸಂಬಂಧಪಟ್ಟಂಗೆ ಗಿಲ್ಲಿ ಮತ್ತು ರಘು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಚಾರನ ಎತ್ಕೊಂಡು ಬಂದಿದ್ದೀನಿ. ಗಿಲ್ಲಿನ ರಘು ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ನಾನು ಕೂಡ ಚೆಕ್ ಮಾಡಿದೆ, ಹೌದು ಅನ್ಫಾಲೋ ಮಾಡಿದ್ದಾರೆ. ಆದರೆ ಯಾವ ಗ್ಯಾಪಲ್ಲಿ ಬೇಕಾದರೂ ಅದು ವೈರಲ್ ಆಗ್ತಾ ಫಾಲೋ ಮಾಡ್ಬೋದು, ಗೊತ್ತಿಲ್ಲ. ಈ ಕ್ಷಣದಲ್ಲೂ ಫಾಲೋ ಮಾಡ್ಬೋದು. ಗಿಲ್ಲಿ ನಟನನ್ನು ಅನ್ಫಾಲೋ ಮಾಡಿದಾರಂತೆ. ರೀಸನ್ ಏನಪ್ಪ ಅಂತಂದರೆ, ಗಿಲ್ಲಿ ನಟ ಗೆದ್ದ ಮೇಲೆ ಆತನ ಮನಸ್ಥಿತಿ ಅಥವಾ ಆ ವ್ಯಕ್ತಿಯ ಇದು ಏನೋ ಚೇಂಜ್ ಆಗಿಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ ಹಿಂಗಾಗ್ಬಿಟ್ಟಿದೆ ಅಂತ ರಘು ಅವರು ಡಿಸೈಡ್ ಆಗಿಬಿಟ್ಟು ಗಿಲ್ಲಿ ಅವರ ಪೇಜನ್ನು, ಇನ್ಸ್ಟಾಗ್ರಾಮ್ ಪೇಜನ್ನು ಅನ್ಫಾಲೋ ಮಾಡಿ ಬಿಸಾಕಿದಾರಂತೆ. ಬೆಳವಣಿಗೆ ಬಂದ ಕೂಡಲೇ ಗಿಲ್ಲಿ ನಟನಿಗೆ ಸಿಕ್ಕಾಬಟ್ಟೆ ಕೊಬ್ಬು, ಉಮೇದು ಎಲ್ಲ ಬಂದುಬಿಡ್ತಂತೆ. ಸೊ ಹಿಂಗಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಐ ಥಿಂಕ್ ಹೌದಾ, ಗಿಲ್ಲಿ ನಟನಿಗೆ ಉಮೇದೇನಾದ್ರು ಬಂದುಬಿಡ್ತಾ, ಅಂದರೆ ಅಹಂಕಾರ ಏನಾದ್ರು ಬಂದುಬಿಡ್ತಾ? ನಿಮಗೇನಾದ್ರು ಆ ಥರ ಅನಿಸಿದ್ರೆ ನೀವು ಕೂಡ ಕಮೆಂಟ್ ಮಾಡ್ಬೋದು. ಹೌದಾ, ನಿಮಗೇನಾದರೂ ಬಂದಿದೆ ಅಂತ ಅನಿಸುತ್ತಾ ಅಂತಂದರೆ, ಬ್ರದರ್ ನಾವು ಬಿಡಿ, ನೀವು ಹೇಳಿ ಅವನಿಗೇನಾದ್ರು ಬಂದಿದೆಯಾ ಅಂತ ನೀವೇನಾದ್ರು ನನಗೆ ಕೇಳತ್ತಂದರೆ, ಅಹಂಕಾರ ಬಂದಂತ ನನಗೇನು ಕಾಣಿಸ್ತಾ ಇಲ್ಲ. ಗಿಲ್ಲಿ ನಟನಿಗೆ ಅಲ್ಲಿ ಕರೆದು ಇಲ್ಲಿ ಕರೆದು ಎಲ್ಲ ಕಡೆ ಕರೆದು ತುಂಬ ಸ್ಟ್ರೇನ್ ಆಗಿಬಿಟ್ಟಿದೆ, ಸುಸ್ತಾಗ್ಬಿಟ್ಟಿದೆ. ಹಾಗಾಗಿ ಗಿಲ್ಲಿ ನಟನಿಗೆ ರೆಸ್ಟ್ ಬೇಕಾಗಿದೆ ಈಗ. ಸಾಕಪ್ಪ, ಯಾವ ಇಂಟರ್ವ್ಯೂಸು ಬೇಡ, ಯಾವ ಪ್ರಮೋಷನ್ ಆ್ಯಕ್ಟಿವಿಟೀಸು ಬೇಡ, ಯಾರ ಸವಾಸನೂ ಬೇಡ. ಸದ್ಯಕ್ಕೆ ಊರಲ್ಲಿ ಪಾರಲ್ಲಿ ಅನ್ನ ನೀರು ತಿನ್ಕೊಂಡು ಆರಾಮಾಗಿದ್ದರೆ ಸಾಕು. ಆಮೇಲೆ ಸ್ವಲ್ಪ ಇನ್ನು ಡೈರೆಕ್ಷನ್ನು, ಸ್ಕ್ರಿಪ್ಟ್ ವರ್ಕಿಂಗು, ಆ್ಯಕ್ಟಿಂಗು, ಅದೋ ಇದೋ ಏನು ಚಾಯ್ಸ್ ಬೇರೆ ಮಾಡ್ಕೋಬೇಕು, ಅದ್ರ ಬೇರೆ ಯೋಚನೆ ಬೇರೆ ಮಾಡಬೇಕು. ಈ ನಡುವೆ ಒಂಥರ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಅದು ಹಂಗೆ ಆಗುತ್ತೆ. ಒಂದು ವೇಳೆ ಇದೇ ರಘುವಿಗೂ ಆ ರೀತಿ ಏನಾದ್ರು ಪರಿಸ್ಥಿತಿ ಬಂದಿದ್ದರೆ, ರಘು ಇನ್ನೂ ಇದಕ್ಕಿಂತ ಅಪ್ಪಟ. ನಾನು ಮಾತಾಡ್ತೀನಿ, ರಘು ಏನು ಕಮ್ಮಿ ಅಲ್ಲ, ಮಾತಾಡ್ತೀನಿ ನಾನು ಅದ್ರ ಬಗ್ಗೆ. ಫಸ್ಟ್ ಗಿಲ್ಲಿದು ಮುಗಿಸ್ಕೋತೀನಿ. ಸೊ ಹಂಗಾಗಿ ಗಿಲ್ಲಿಗೆ ಒಂದಷ್ಟು ಜನರಿಗೆ ಸಿಗ್ತೀನಿ ಅಂತ ಹೇಳಿದ್ದ, ಸಿಗೋಕ್ಕಾಗಲಿಲ್ಲ. ಅವ್ರಿನ್ಯಾರೋ ಮಾತಾಡಿದ್ರು, ಇವ್ರಿನ್ಯಾರೋ ಮಾತಾಡಿದ್ರು, ಏನೇನೋ ಆಗೋಯ್ತದು ಬಿಟ್ಟಾಕಿ, ಆಯಿತಾ. ಸೊ ಹಾಗಾಗಿ ಗಿಲ್ಲಿ ರಘುನ ಮೀಟ್ ಮಾಡೋಕ್ಕಾಗ್ತಿಲ್ವೋ ಅಥವಾ ಮಾತಾಡೋಕ್ಕಾಗ್ತಿಲ್ವೋ, ಮತ್ತೊಂದೋ ಮಗದೊಂದೋ, ಅದನ್ನು ಒಬ್ಬ ತಾಳ್ಮೆ ವ್ಯಕ್ತಿತ್ವ ಉಳ್ಳವ ಅಂತ ರಘು ಅಂತ ಏನು ಅನ್ಸ್ಕೊಂಡಿರ್ತಾರಲ್ಲ, ರಘು ಅವರು ಅದನ್ನು ಅಂದ್ಕೋಬೇಕಿತ್ತು, ಅರ್ಥ ಮಾಡ್ಕೋಬೇಕಿತ್ತು. ರಕ್ಷಿತಾ ಆಗಿರೋ ಬುದ್ಧಿ ಗಿಲ್ಲಿಗಿಲ್ಲ, ಹಂಗಿಂಗೆ ಅಂತೆಲ್ಲ ಕಂಪೇರ್ ಮಾಡಿ ಕೆಲವೊಂದು ಪೋಸ್ಟರ್ಗಳೆಲ್ಲ ನೋಡಿದೆ. ಆ ಥರ ಎಲ್ಲ ಅಂದ್ಕೊಂಡೇನೋ ಈ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಅಂತ. ಬಟ್ ನನಗೆ ಯಾವುದು ಸ್ಟೇಟ್ಮೆಂಟ್ಗಳು ಸಿಗಲಿಲ್ಲ. ತುಂಬ ವೈರಲ್ ಆಗ್ತಾಯಿದೆ, ಆದರೆ ತುಂಬ ವೈರಲ್ ಆಗ್ತಾಯಿದೆ. ಒಂದು ವೇಳೆ ಆ ಥರ ರಘು ಅವರು ಏನಾದರೂ ಕೊಟ್ಟಿದ್ದಾರೆ, ರಘು ಅವರೇ ನಿಜವಾಗ್ಲೂ ನೀವು ತಪ್ಪು ಮಾಡ್ತಾಯಿದ್ದೀರಾ. ಆ ಥರ ಸ್ಟೇಟ್ಮೆಂಟ್ಗಳನ್ನ ಕೊಡೋಕ್ಕೆ ಹೋಗ್ಬೇಡಿ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಗಿಲ್ಲಿ ಪರಿಸ್ಥಿತಿಯಲ್ಲಿ ನೀವು ನಿಂತು ಒಂದು ಸಲ ನೋಡಿ ಅಂತ ನಾನೊಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಒಂದು ಕಡೆ. ಇನ್ನೊಂದು ಕಡೆ, ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಯಾವುದೋ ಒಂದು ಸ್ಥಳಕ್ಕೆ ಈ ಮ್ಯೂಟೆಂಟ್ ರಘು ಅವರು ಹೋಗ್ತಿರುವಂಥ ಸಂದರ್ಭದಲ್ಲಿ ರಘು ಅವ್ರಿಗೆ ಒಂದು ಸೆಲ್ಫಿ ಕೇಳ್ತಾರೆ. ಒಂದಿಬ್ಬರು ಯಾರೋ ಬಂದು ಸೆಲ್ಫಿ ಕೇಳ್ತಾರೆ. ರಘು ಸೆಲ್ಫಿ ಎಲ್ಲ ಕೊಡೋಕ್ಕಾಗಲ್ಲ ಅಂತ ದುರಹಂಕಾರದಿಂದ ಮೆರೆಯುತ್ತಾ ಆ ವ್ಯಕ್ತಿಗೆ ಸೆಲ್ಫಿ ಕೊಡದೆ ಆತ ಮುಂದೆ ಹೋಗ್ತಾನೆ. ಓಕೆನಾ? ಯಾರೋ ಮ್ಯೂಟೆಂಟ್ ರಘು, ಗಿಲ್ಲಿ ರೀತಿ ಅಲ್ಲ. ಗಿಲ್ಲಿ ಕೇಳಿದವರಿಗೆಲ್ಲ ಸೆಲ್ಫಿ, ಕೇಳಿದವರಿಗೆಲ್ಲರಿಗೂ ಕೈ ಸಿಗ್ತಾರೆ. ಆ ಸಂದರ್ಭದಲ್ಲಿ ಅದೇ ರಘು ಅದೇ ಜಾಗದಲ್ಲಿ ಇತ್ಕೊಂಡು ಗಿಲ್ಲಿ ಈ ರೀತಿಯಾಗಿ ಗಿಲ್ಲಿ ಬಗ್ಗೆ ಹೇಳ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು ಇದನ್ನು, ಒಂದು ಸೆಲ್ಫಿ ಕೊಡಲಾಗದೆ ದುರಹಂಕಾರದಿಂದ, ದುರ್ನಡತೆಯಿಂದ, ಆ್ಯಟಿಟ್ಯೂಡಲ್ಲಿ ದೊಡ್ಡ ದೌಲತ್ ರೀತಿ ಆತ ಹೋಗಿದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ವಿ. ಮತ್ತು ಅದು ತುಂಬ ವೈರಲ್ ಆಯಿತು ಕೂಡ. ಯಾರಿಗೆಲ್ಲ ಆ ವಿಡಿಯೋ ನೋಡಿದ್ದೀನಿ ಅಂತ ಕಮೆಂಟ್ ಹಾಕಿ, ಆಯಿತಾ. ಇದೊಂದು ವಿಚಾರ. ಇನ್ನೊಂದು ವಿಚಾರ, ಈ ಕ್ವಾಟ್ಲೆ ಕಿಚನ್ ಅಂತ ಕಾರ್ಯಕ್ರಮ ಬರ್ತಾಯಿತ್ತು ಕಲರ್ಸಲ್ಲಿ. ಅಲ್ಲಿ ನೀವು ರಘುನ ಯಾರಾದರೂ ಅಬ್ಸರ್ವ್ ಮಾಡಿದ್ರೆ, ನನ್ನ ತಂಗಿ ಯಾವಾಗಲೂ ಹೇಳ್ತಾ ಇದ್ಲು, ರಘು ಎಲ್ಲರೂ ನೀವೇನು ಬಿಗ್ ಬಾಸಲ್ಲಿ ನೋಡಿದ್ರಲ್ಲ ಅದು ರಘು ಅಲ್ಲ. ಬಿಗ್ ಬಾಸಲ್ಲಿ ಆತ ತಾಳ್ಮೆಯ ರೂಪದಲ್ಲಿದ್ದಂಥ ರಘು, ತಾಳ್ಮೆಯ ರೂಪಕ್ಕೆ ತಿರುಗಿದ್ದದು, ಟ್ರಿಕ್ಸ್ ಅದು ರಘು ಅದಲ್ಲ. ರಘುಗೆ ಬೇರೆಯವ್ರು ಗೆದ್ದರೆ ಅದು ಸಹಿಸ್ಕೊಳ್ಳಲ್ಲ, ತಾನೇ ಗೆಲ್ಲಬೇಕು, ತನ್ನದೇ ಆಗಬೇಕು. ಒಂದು ವೇಳೆ ಸೋತು ಬಿಟ್ಟರೆ ಅದಕ್ಕೇನಾದರೂ ಕಾರಣಗಳನ್ನ ಹುಡ್ಕೋದು. ನನಗೆ ಸೋಲ್ತಾ ಇರಲಿಲ್ಲ, ಬಟ್ ಸೋಲೋ ಥರ ಏನೋ ಒಂದು ಆಗೋಯ್ತು, ಹಿಂಗೆ ಆಗ್ತಿರಲಿಲ್ಲ, ನಂಗೆ ಯಾವಾಗಲೂ ಹಿಂಗೆ ಆಗಿರಲಿಲ್ಲ, ನನಗೆ ಯಾವುದೂ ಹಿಂಗೆ ಆಗ್ತಾ ಇರಲಿಲ್ಲ, ಆದರೆ ಈಗ ಆಗೋಯ್ತು, ನಾನು ಹಿಂಗೆ ಅಲ್ಲ, ಆ್ಯಕ್ಚುಲಿ ನಾನೇ ಗೆಲ್ಲಬೇಕಾಗಿತ್ತು. ಈ ಥರ ಮರ್ಕೋದು, ಈ ಕುಂದಾಪುರ ಲ್ಯಾಂಗ್ವೇಜಲ್ಲಿ ಮರ್ಗೋದು ಅಂತ ಹೇಳ್ತಾರೆ. ಮರ್ಕೋದು ಅಳ್ಳೋದು, ಒಂಥರ ಒಳೊಳಗೆ ಅಳ್ಳೋದು, ಮರ್ಕೋದು, ಆಯಿತಾ. ಈ ರೀತಿ ಯಾವುದೋ ರಘು ವ್ಯಕ್ತಿತ್ವ.
ಆತನಿಗೆ ಯಾರಾದರೂ ಗೆದ್ದರೂ ತಡ್ಕೊಳಕ್ಕಾಗಲ್ಲ, ಒಂದು ಟಾಸ್ಕ್ ಗೆದ್ದರೂ ಸಹಿಸ್ಕೊಳ್ಳಲ್ಲ. ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಅದಷ್ಟೊಂದು ಶೋ ಅಪ್ ಆಗಲಿಲ್ಲ. ಯಾಕಂದರೆ ಆ ವ್ಯಕ್ತಿಗೆ ಗೊತ್ತಾಗೋಯ್ತು ಅಲ್ಲಿ ನಾಡಿ ಮಿಡಿತ, ಜನರು ನಾಡಿ ಮಿಡಿತ ಹೆಂಗೆ ಡಿಸೈಡ್ ಮಾಡ್ತಾರೆ ಅಂತ. ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹೋಗಿರೋದ್ರಿಂದ ಗೊತ್ತಾಗೋಯ್ತು. ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲದೆ ನೇರವಾಗಿ ಹೋಗ್ಬಿಟ್ಟಿದ್ರೆ ಸಿಗಾಕೊಂಬಿಡ್ತಿದ್ರು ರಘು. 100% ಸಿಗಾಕತ್ತಿದ್ರು ರಘು, ಪಕ್ಕಾ ಗ್ಯಾರಂಟಿ ಸಿಗಾಕತ್ತಿದ್ರು. ಸರಿನಾ? ಇದು ವಿಚಾರ. ಸೊ ರಘು ನನ್ನ ಪ್ರಕಾರ ನೀವು ಏನಾದರೂ ಹೇಳಿ, ನಾನು ಇನ್ಸ್ಟಾಗ್ರಾಮಲ್ಲೂ ರಘು ಬಗ್ಗೆ ನಾನು ಯಾವುದೂ ಕಂಟೆಂಟ್ ಮಾಡೋಕ್ಕೆ ಹೋಗಿಲ್ಲ. ಯಾಕಂತಂದರೆ ಮಾಡಿಬಿಟ್ರೆ ಅದು ಚೆನ್ನಾಗಿರಲ್ಲ. ಅವ್ರು ತಾಳ್ಮೆಯಿಂದ ಇದ್ರಲ್ವ, ಹಂಗಾಗಿ ನಾನು ಮಾಡೋಕ್ಕೆ ಹೋಗಲಿಲ್ಲ. ಅಸಲಿ ಮ್ಯಾಟ್ರು ಇದು. ಇವಾಗ ಹೇಳ್ತಿದ್ದೀನಿ ಕೇಳಿ ನಾನು ಅಸಲಿ ಮ್ಯಾಟ್ರನ್ನ. ರಘು ಅವರು ಬೇರೆಯವರ ಯಶಸ್ಸನ್ನು ತಡೆದುಕೊಳ್ಳಲಾಗದಂತಹ ವ್ಯಕ್ತಿ. 100% ಅದು. ನೀವು ಕ್ವಾಟ್ಲೆ ಕಿಚನ್ ನಿಮಗೆ ಡೌಟ್ ಇತ್ತಂದರೆ ಕ್ವಾಟ್ಲೆ ಕಿಚನ್ ನಿಮಗೆ ಹಾಟ್ಸ್ಟಾರಲ್ಲಿ ಸಿಗುತ್ತೆ, ಬೇಕಾದ್ರೆ ಹೋಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ತಾನೇ ಗೆಲ್ಲಬೇಕು, ತಾನು ಮಾತ್ರ ಅನ್ನುವಂಥ ವ್ಯಕ್ತಿತ್ವ ಇರುವಂತಹ ಆ ವ್ಯಕ್ತಿ ಯಾರು ಅಂತಂದರೆ ಅದು ರಘು. ಆಯಿತಾ? ಸೊ ಇಂಥ ರಘು ಗಿಲ್ಲಿಗೆ ಆ್ಯಟಿಟ್ಯೂಡ್ ಚೇಂಜ್ ಆಗಿದೆ, ಗೆದ್ದಾದ್ಮೇಲೆ ಅದಾಗಿದೆ, ಗೆದ್ದಾದ್ಮೇಲೆ ಇದಾಗಿದೆ ಅಂತ ಹೇಳೋದಕ್ಕೆ ಯೋಗ್ಯತೆಯೇ ಇಲ್ಲ. ಅಂದರೆ ಈಗ ಉದಾಹರಣೆಗೆ ಒಂದು, ಈಗ ಮೊದಲು ನಾವು ಸರಿ ಇದ್ದೀವಿ, ಆಮೇಲೆ ಬೇರೆಯವ್ರಿಗೆ ಹೇಳ್ಬೇಕು, ಇದೇ ಅಲ್ವ ನಮ್ಮದು. ಅದು ಆ್ಯಕ್ಚುಲಿ ವ್ಯಕ್ತಿತ್ವ. ಅಂದರೆ ನಾವು ಕರೆಕ್ಟಾಗಿದ್ದೀವ, ನಾವು ಪಾತ್ರೆ ತೊಳೆಯತ್ತೀವ, ಇನ್ನೊಬ್ರಿಗೆ ಪಾತ್ರೆ ತೊಳೆಯೋಕೆ ಹೇಳಬೇಕು. ನಾವು ನಾನ್ ವೆಜ್ ತಿಂತೀವ, ನೀನು ತಿನ್ನು ಅಂತ ಹೇಳ್ಬೋದು. ನಾನು ಒಳ್ಳೆಯವನಾ, ನನಗೆ ಒಳ್ಳೆ ಗುಣಗಳಿದೆಯಾ, ನೀನು ಒಳ್ಳೆಯವನಾಗಿರು ಅಂತ ಹೇಳ್ಬೋದು. ನಾನೇ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡು, ದುರಹಂಕಾರಿ, ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೋಗ್ಬಿಟ್ಟು ನೀನು ದುರಹಂಕಾರ ತೋರಿಸ್ಬೇಡ ಅಂತಂದರೆ ಹೆಂಗ್ರಿ ಸ್ವಾಮಿ, ಹೆಂಗೆ? ಹಂಗಾಗಿದೆ ಈಗ ರಘು ಅವರ ಪರಿಸ್ಥಿತಿ. ಈ ರೀತಿ ಆಗಿದೆ ರಘು ಅವರ ಕತೆ. ನಿಮಗೇನು ಅನ್ನಿಸ್ತು ಈ ಒಂದು ವಿಡಿಯೋ ನೋಡಿದಾಗ? ನಿಮ್ಮ ಅಭಿಪ್ರಾಯವನ್ನು ನೀವು ತಿಳಿಸ್ಬೋದು. ಇನ್ನೊಂದು ಮತ್ತೆ ಕೇಳ್ತಾ ಇದ್ದೀನಿ, ಗಿಲ್ಲಿಯವ್ರ ಬಗ್ಗೆ ನಿಮಗೇನು ಅಭಿಪ್ರಾಯ? ನೋಡಿ, ಈ ಹಿಂದೆ ಒಬ್ಬ ಅದು ಯಾರೋ ಟ್ಯಾಟೋ ಹಾಕ್ಸ್ಕೊಂಡು ನನ್ನನ್ನು ಮೀಟೇ ಮಾಡಿಲ್ಲ ಹಿಂಗೆ ಅಂತ ಕತೆ ಪುರಾಣ ಹೊಡೆದ. ಮತ್ತು ಅದಾದಮೇಲೆ ಸಾರಿನೂ ಕೇಳ್ದ. ಅವನ ಯೋಗ್ಯತೆಗೆ ಅದನ್ನು ಬೇರೆ ಯಾರೋ ಯೋಗ್ಯತೆ ಇಲ್ದಿರೋ ಟಿವಿಯರು ಇಂಟರ್ವ್ಯೂ ಬೇರೆ ಮಾಡ್ತಾರೆ ಅವನನ್ನು, ಯಾರನ್ನ ಟ್ಯಾಟೋ ಹಾಕ್ಸ್ಕೊಂಡಿರೋನ್ನ. ಅವನ ಯೋಗ್ಯತೆಗೆ ಅವನು ಬಿಗ್ ಬಾಸ್ ಮನೆ ಒಳಗಡೆ ಬಂದು ಒಬ್ಬ ಟ್ಯಾಟೋ ಫಿಗರ್ ಅಂತ ಅವನು ವೈರಲ್ ಆದ. ಅವನನ್ನ ಮನೆ ಒಳಗಡೆ ತುಂಬ ಹೈಲೈಟ್ ಮಾಡಿ ತೋರಿಸಿದ್ರು, ಅವ್ನು ಟ್ಯಾಟೋ ತೋರಿಸಿದ್ರು ಬಿಗ್ ಬಾಸ್ ಮನೆ ಒಳಗಡೆ ಗಿಲ್ಲಿ ಕೈ ಕುಲುಕಿ ಮಾತಾಡ್ದ, ಅವನ ಬಗ್ಗೆ ಒಂದು ಒಳ್ಳೆ 2 ಮಾತು ಮಾತಾಡ್ದ. ಆತ ಹೋದ್ಮೇಲೂ ಕೂಡ ನಾನು ಟ್ಯಾಟೋ ಹಾಕೊಂಬಂದಿದ್ದ, ಅವ್ನು ನಾನು ಮೀಟ್ ಮಾಡ್ತೀನಿ ಅಂತ ಮಾತಾಡ್ದ. ಅಷ್ಟು ಸಾಕಲ್ಲೋ ಮಾರೆಯ, ನೀನು ಅವನ ಅಭಿಮಾನಿ ಆಗಿದ್ದಕ್ಕೆ ನಿಂಗೆ ಸಿಕ್ಕಂಥ ಒಂದು ಒಳ್ಳೆ ನೇಮು ಫೇಮು ಇನ್ನೇನಪ್ಪ ಬೇಕಾಗಿತ್ತು ನಿನಗೆ? ಅಲ್ಲಿ ಹೋಗ್ಬಿಟ್ಟು ಯಾವುದೋ ಅದನ್ನು ಇಂಟರ್ವ್ಯೂ ಮಾಡ್ತವೆ. ನಮ್ಮ ಕೆಲವು ಚಾನಲ್ಗಳಿದ್ದಾವೆ, ಕೆಲವರು ಅದು ಏನು ಕಾಂಟ್ರವರ್ಸಿ, ಯಾವತ್ತು ಜರ್ನಲಿಸ್ಟ್ ಆದವನು ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡಬಾರ್ದು, ಕಾಂಟ್ರವರ್ಸಿನ ಕ್ವೆಶ್ಚನ್ ಮಾಡಬೇಕು. ಸರಿನಾ? ಸೊ ಇಲ್ಲಿ ನನಗೆ ಅದೇ ಅರ್ಥ ಆಗಲ್ಲ. ನಮಗೆ ಕೆಲವೊಮ್ಮೆ ಆ ಕೆಲವೊಂದು ಮೀಡಿಯಾಗಳಿಂದ ಎಲ್ಲ ಮೀಡಿಯಾದವರಿಗೂ ಏನ್ರಿ ಮೀಡಿಯಾ ಅನ್ನೋ ಕೆಟ್ಟ ಹೆಸರು, ಏನೂ ಮಾಡೋಕ್ಕಾಗಲ್ಲ. ಸರಿನಾ? ಇದು ವಿಷಯ. ನಿಮ್ಗೇನು ಅದೇ ನಿಮ್ಗೆ ಅಭಿಪ್ರಾಯಗಳನ್ನ ನೀವು ತಿಳಿಸ್ಬೋದು. ಇದು ನನ್ನ ಅಭಿಪ್ರಾಯ ಆಗಿದೆ, ಇದು ಮತ್ತು ನನ್ನ ವೈಯಕ್ತಿಕ ಅಭಿಪ್ರಾಯ ಆಗಿರುತ್ತದೆ. ಯಾರಿಗೂ ನೋವು ಮಾಡಬೇಕು ಅನ್ನೋ ಉದ್ದೇಶ ಅಂತೂ ಅಲ್ಲ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ತಪ್ಪಿದರೆ ತಪ್ಪು ಅಂತ ಹೇಳಿ, ಸರಿ ಇದ್ದರೆ ಸರಿ ಗುರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನೂ ಯಾರು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.